ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತು ಕೆಂಪೇಗೌಡ ಜಯಂತಿಯನ್ನು ಮತ್ತೊಂದು ಹಂತಕ್ಕೆ ಘಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಪ್ರಾಧಿಕಾರ ಆಗಬೇಕಾದರೂ ಕಾರಣಕರ್ತರು, ಕೆಂಪೇಗೌಡ ಜಯಂತಿ ಸರ್ಕಾರಿ ಕಾರ್ಯಕ್ರಮ ಆಗಬೇಕಾದ್ರೂ ಅಂದಿನ ದಿನ ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿ ನಮ್ಮೆಲ್ಲರಿಗೂ ಕೂಡ ನೇತೃತ್ವವನ್ನು ವಹಿಸಿ ಪ್ರಾಧಿಕಾರದ ರಚನೆ ಪ್ರತಿಯ ಕೇಂದ್ರವಾಗಿ ಬೆನ್ನೆಲುಬಾಗಿ ನಿಂತು ನಮ್ಮನ್ನು ಮುನ್ನಡೆಸ್ತಾ ಇದ್ದಾರೆ ನಾಡಿನ ಉಪಮುಖ್ಯಮಂತ್ರಿಗಳಾದಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಲಿಕ್ಕೆ ನಮ್ಮೆಲ್ಲರಿಗೂ ಕೂಡ ಆದರ್ಶಪ್ರಾಯರು, ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಮತ್ತು ಸದಾಕಾಲ ನಮಗೆ ಸನ್ಮಾರ್ಗದಲ್ಲಿ ಕೇಂದ್ರ ಬಿಂದುಗಳು ಅಂತಲೂ ಹೇಳಬಹುದು. ಅಂದಿನಿಂದ ಈ ಸಮಾಜಕ್ಕೆ ಒಂದು ಸ್ಪಷ್ಟ ನಾಯಕತ್ವವನ್ನು ಕೊಟ್ಟು ಗುರಿ ಪೀಠಾಧ್ಯಕ್ಷರು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸ್ವಾಮೀಜಿಗಳಾದರೂ ಭಾಳ ಆತ್ಮೀಯ ಮತ್ತು ಅಷ್ಟೇ ನಮ್ಮ ಸಹೃದಯದಿಂದ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಾ ಇರ್ತಕ್ಕಂತಹ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸರ್ಕಾರದ ಪರವಾಗಿ ನಾನು ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಜವಾಬ್ದಾರಿಯನ್ನು ಇತ್ತೀಚೆಗಷ್ಟೇ ವಹಿಸಿಕೊಂಡಿರ್ತಕ್ಕಂತಹ ಅತ್ಯಂತ ಪ್ರಾಮಾಣಿಕರು ಹಾಗೂ ಬಹಳ ಮಹತ್ವವಾದಂತಹ ಉದ್ದೇಶವನ್ನು ಇಟ್ಕೊಂಡು ದೀಕ್ಷೆಯನ್ನು ಸ್ವೀಕರಿಸಿ ಶ್ರೀಮಠದ ಜವಾಬ್ದಾರಿ ವಹಿಸ್ಕೊಂಡಿರ್ತಕ್ಕಂತಹ ಶ್ರೀ 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 ನಿಶ್ಚಲಾನಂದನಾಥ ಸ್ವಾಮೀಜಿಯವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇಂದು ನಾವು ಇಲ್ಲಿ ನೆರೆದಿರ್ತಕ್ಕಂತಹ ಈ ಬಾಬು ಜಗಜೀವನ್ ರಾಮ್ ಭವನದ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಅದರ ಮಾನ್ಯ ಸಚಿವರು ಮತ್ತು ಈ ಜಾಗ ಅದಲಿ ಬದಲಿ, ಯಾಕೆಂದರೆ ಉಪಮುಖ್ಯಮಂತ್ರಿಗಳು ಬಂದು ಈ ಜಾಗ ಸ್ವಲ್ಪ ಒಳಕ್ಕೆ ಇದೆ, ಅದಕ್ಕೆ ನಮಗೆ ಬದಲಿ ಮಾಡಿಕೊಡ್ಬೇಕು, ಸ್ವಲ್ಪ ರೋಡ್ಗೆ ಇರುವಂಥ ಜಾಗವನ್ನು ನಮಗೆ ಕೊಡಬೇಕು ಅಂತ ಕೇಳಿದಾಗ ಒಂದೇ ಕ್ಷಣದಲ್ಲಿ ಅದಕ್ಕೆ ಒಪ್ಪಿ ನಮಗೆ 5 ಎಕರೆ ಜಾಗವನ್ನು ಬದಲಿ ಮಾಡಿಕೊಟ್ಟು ಇವತ್ತು ಏನು ನಾವು ಗುದ್ಲಿ ಪೂಜೆ ಮಾಡಿದ್ದೇವೆ ಅವರ ಇಲಾಖೆಯಲ್ಲಿದ್ದಂಥ ಜಾಗವನ್ನು ನಮ್ಮ ಇಲಾಖೆಗೆ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣಕರ್ತರು ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು, ಸಮಾಜ ಕಲ್ಯಾಣ ಸಚಿವರು, ಅವರಿಗೂ ನಾನು ಧನ್ಯವಾದಗಳೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಸಹ ಆಯೋಜಕರು ಕನ್ನಡ ಸಂಸ್ಕೃತಿ ಇಲಾಖೆ, ಅದರ ಸಚಿವರು, ನನ್ನ ಆತ್ಮೀಯ ಸ್ನೇಹಿತರು ಶಿವರಾಜ್ ಎಸ್ ತಂಗಡಿಗೆ ಅವರು ಹೊತ್ತಿರುವಂಥ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಜೊತೆಯಾಗಿದ್ದಾರೆ. ಬಂಧುಗಳೇ, ನಿಮ್ಮ ಜೋರಾದ ಕರತಾಡನದೊಂದಿಗೆ ನಾವೆಲ್ಲರೂ ಒಟ್ಟಾಗಿ ಬೆಂಗಳೂರು ನಗರವನ್ನ ಇಡೀ ವಿಶ್ವವೇ ತಿರುಗಿ ನೋಡುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರದ ಜೊತೆ ಕೈ ಜೋಡಿಸೋಣ. ಮತ್ತೊಮ್ಮೆ ಈ ಬ್ರ್ಯಾಂಡ್ ಬೆಂಗಳೂರನ್ನ ಸಶಕ್ತಗೊಳಿಸೋಣ. ಪಂಚುಗಳೇ, ಬೆಂಗಳೂರಿನ ನಿರ್ಮಾತೃವಿಗೆ ನಮನ ಸಲ್ಲಿಸುವಂತಹ ಹೊತ್ತು ಇದಾಗಿದೆ. ನಾಡಪ್ರಭು ಕೆಂಪೇಗೌಡರು ಎಲ್ಲ ವರ್ಗದವರನ್ನ, ಎಲ್ಲ ಜಾತಿಯವರನ್ನ, ಎಲ್ಲ ಪಂಥದವರನ್ನ ಸಮಾನವಾಗಿ ಕಂಡು ಬದುಕಲಿಕ್ಕೆ ಸಮಾನ ಅವಕಾಶವನ್ನು, ಅನುಕೂಲತೆಯನ್ನು ಕಲ್ಪಿಸಿಕೊಟ್ಟಂತಹ ಮಹನೀಯ. ಅಂತಹ ದಾರ್ಶನಿಕರು ಹಾಕಿಕೊಟ್ಟಂತಹ ಮಹಾಮಾರ್ಗದಲ್ಲಿ ಮುನ್ನಡೆಯುತ್ತಿದೆ ಕರ್ನಾಟಕ ಸರ್ಕಾರ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ದೊಡ್ಡಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಅವರ ನೇತೃತ್ವದಲ್ಲಿ. ಬಂಧುಗಳೇ, ಈಗ ಕೆಂಪೇಗೌಡ ಪುಷ್ಪಾರ್ಚನೆಯನ್ನ ಮಾಡಬೇಕಾಗಿ ವಿನಂತಿ. ಎಲ್ಲ ಅಧಿಕಾರಿ ಸ್ನೇಹಿತರೆ, ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ನೆರೆದಿರ್ತಕ್ಕಂಥ ಆತ್ಮೀಯ ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಸರ್ಕಾರದ ವತಿಯಿಂದ ನಾಡಪ್ರಭು ಶ್ರೀ ಕೆಂಪೇಗೌಡರ
ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ನಾನು ಈ ನಾಡಿನ ಎಲ್ಲ ಕನ್ನಡಿಗರಿಗೆ ಶ್ರೀ ಕೆಂಪೇಗೌಡರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಇದು 516ನೇ ಜಯಂತಿ. ಕೆಂಪೇಗೌಡರು 500 ವರ್ಷಗಳ ಹಿಂದೆ ಬೆಂಗಳೂರನ್ನ ನಿರ್ಮಾಣ ಮಾಡಿದ್ರು. ಅದನ್ನು ಬೆಂಗಳೂರಿನಲ್ಲಿ ಆಡಳಿತವನ್ನು ನಡೆಸಿದ್ರು. ಅವರ ಜಯಂತ್ಯೋತ್ಸವವನ್ನು ಸರ್ಕಾರ ಆಚರಣೆ ಮಾಡ್ತಾ ಇದೆ. ಈ ಜಯಂತ್ಯೋತ್ಸವ 2017ರಿಂದ ಪ್ರಾರಂಭ ಆಯಿತು. ನಿರ್ಮಲಾನಂದ ಸ್ವಾಮೀಜಿಯವರು ಇಲ್ಲೇ ಕೂತಿದ್ದಾರೆ. ನಾನು ಸ್ವಾಮೀಜಿಯವ್ರಿಗೆ ಹೇಳಿದೆ, ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡೋಣ, ಸ್ವಲ್ಪ ಅವರ ಜನ್ಮದಿನದಲ್ಲಿ ವಿವಾದ ಇದೆ, ನೀವು ಹೇಳಿ ಅಂತ ಹೇಳಿದೆ. ಆಗ ನಿರ್ಮಲಾನಂದ ಸ್ವಾಮೀಜಿಯವರು ಈ ದಿನವನ್ನು ನಿಗದಿ ಮಾಡಿದರು. ಜೂನ್ 27 ದಿನವನ್ನು ನಿಗದಿ ಮಾಡಿದ್ರು. ಅದು ಮಾಡಿದ ಮೇಲೆ ನಾವು ಕೆಂಪೇಗೌಡರ ದಿನವನ್ನು ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡಿದ್ರು. ಅಲ್ಲಿವರೆಗೆ ಕೆಂಪೇಗೌಡರ ಜಯಂತ್ಯೋತ್ಸವ ಆಚರಣೆ ಆಗ್ತಾ ಇರಲಿಲ್ಲ. ಅದಾದಮೇಲೆ ನಿರ್ಮಲಾನಂದ ಸ್ವಾಮೀಜಿಯವರು ಅವರ ಒಂದು ಪ್ರಾಧಿಕಾರನೂ ಕೂಡ ಮಾಡೋಣ ಅಂತ ಹೇಳಿದ್ರು. ಈಗ ಅವರ ಹೆಸರಿನಲ್ಲಿ ಒಂದು ಪ್ರಾಧಿಕಾರನೂ ಕೂಡ ಮಾಡಿದ್ದೀವಿ, ಕೆಂಪೇಗೌಡ ಪ್ರಾಧಿಕಾರ ಅಂತೇಳಿ. ಏನ ಅಭಿವೃದ್ಧಿನೇ ಮತ್ತೆ ಮಾಡೋದು, ಇನ್ನೇನು ನಾನ್ ಡೆವಲಪ್ಮೆಂಟ್ ಮಾಡೋಕ್ಕಾಗುತ್ತೆ ಅಲ್ಲಿ? ಅಲ್ಲ, ಹೆಸರು ಹಂಗೆ. ಓಕೆ, ಥ್ಯಾಂಕ್ ಯು. ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ಮೊದಲನೇ ಬಾರಿಗೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಆಮೇಲೆ ಕೆಂಪೇಗೌಡರ ಸಮಾಧಿನೂ ಕೂಡ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮಾಗಡಿನಲ್ಲಿ, ಕೆಂಪಾಪುರ. ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಿದ್ರೆ ಅದಕ್ಕೆ ಮಾನ್ಯ ಕೆಂಪೇಗೌಡರು ಕಾರಣ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದು ಇಡೀ ಭಾರತ ದೇಶದಲ್ಲಿ, ಇಡೀ ಏಷ್ಯಾ ದೇಶದಲ್ಲಿ ಬಹಳ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರ ಯಾವುದಾದ್ರು ಇದ್ರೆ ಅದು ಬೆಂಗಳೂರು ನಗರ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕಾಗ್ತದೆ. ಅವರ ಆಡಳಿತ
ಎಲ್ಲ ಜನರನ್ನ ಒಳಗೊಳ್ತಕ್ಕಂಥ ಆಡಳಿತ ಇತ್ತು. ಅವರು ಒಕ್ಕಲಿಗ ಸಮಾಜದಲ್ಲಿ ಹುಟ್ಟಿದ್ರೂ ಕೂಡ ಎಲ್ಲ ಜನರನ್ನು ಕೊಂಡೋಗ್ತಕ್ಕಂಥ, ಎಲ್ರಿಗೂ ನ್ಯಾಯ ಒದಗಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಕೆಂಪೇಗೌಡರು ಮಾಡ್ತಾ ಇದ್ರು. ಹಾಗಾಗಿ ಅವರು ಒಬ್ರು ಇಡೀ ಸಮಷ್ಟಿ ಸಮಾಜದ ನಾಯಕರಾಗಿದ್ರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದನ್ನೇ ಮಾಡಬೇಕು. ಎಲ್ಲ ಜನರನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ, ಎಲ್ಲರನ್ನು ಒಳಗೊಳ್ಳಿರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡ್ತಕ್ಕಂಥದ್ದೇ ನಮ್ಮ ಸಂವಿಧಾನದ ಆಶಯ. ಆಗ್ಲೇನೆ 500 ವರ್ಷಗಳ ಹಿಂದೆನೆ ಕೆಂಪೇಗೌಡರು ಈ ದೂರದೃಷ್ಟಿಯನ್ನು ಇಟ್ಕೊಂಡಿದ್ರು ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ದೂರದೃಷ್ಟಿ ಆಡಳಿತ ಇದೆಯಲ್ಲ, ಅದಕ್ಕೆ ಹೇಳೋದು, ನಾಳೆ ನೆಕ್ಸ್ಟ್ ಚುನಾವಣೆ ಬಗ್ಗೆ ಮಾತಾಡೋರು ರಾಜಕಾರಣಿಗಳು. ನಾಳೆ ಚುನಾವಣೆ ಬಗ್ಗೆ ಯೋಚನೆ ಮಾಡೋರು, ಏನು ಮಾಡ್ತೀವಪ್ಪ, ಚುನಾವಣೆಯಲ್ಲಿ ಗೆಲ್ತೀವ ಇಲ್ವಾ ಅಂತ ಯೋಚನೆ ಮಾಡೋರು ರಾಜಕಾರಣಿಗಳು. 100 ವರ್ಷಗಳು, 200 ವರ್ಷಗಳು, 300 ವರ್ಷಗಳನ್ನ ಯೋಚನೆ ಮಾಡ್ತಕ್ಕಂಥವ್ರು, ಬೆಂಗಳೂರು ಏನಾಗಬೇಕು, ಯಾವ ರೀತಿ ಬೆಳಿಬೇಕು ಅಂತ ಯೋಚನೆ ಮಾಡ್ತಕ್ಕಂಥದ್ರು ಅವರು ಸ್ಟೇಟ್ಸ್ಮನ್ ಅಂತ ಕರಿತೀವಿ. ಇವರು ಒಬ್ಬರು, ಕೆಂಪೇಗೌಡರು ಒಬ್ಬ ಸ್ಟೇಟ್ಸ್ಮನ್ ಆಗಿದ್ರು. ಆಗ್ಲೇ ಎಲ್ಲ ಜನರಿಗೂ ಕೂಡ ಅವರವ್ರ ವೃತ್ತಿ ಮೇಲೆ ಬದುಕ್ತಕ್ಕಂಥ, ಮಾರುಕಟ್ಟೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರು. ಅದಕ್ಕೆ ಅನೇಕ ಪೇಟೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ದೊಡ್ಡಪೇಟೆ, ಚಿಕ್ಕಪೇಟೆ, ಅರಳೆಪೇಟೆ, ನಗರಪೇಟೆ ಅಂತ ಈ ಥರ ಪೇಟೆಗಳನ್ನೆಲ್ಲ ನೋಡಲಿಕ್ಕೆ ಸಾಧ್ಯ. ಅದು ಆಗ್ಲೇ 500 ವರ್ಷಗಳ ಹಿಂದೆನೆ. ಅದು ಒಂದು ದೊಡ್ಡ ಹಳ್ಳಿ. ಆಗ ಕೆಂಪೇಗೌಡರು ಇದ್ದಂಥ ಸಂದರ್ಭದಲ್ಲಿ ಹಳ್ಳಿ, ಕೃಷ್ಣ ಬೈರೇಗೌಡ ಹೇಳ್ತಾ ಇದ್ರು, ಹಂಪಿ ನೋಡಿ ಅವ್ರಿಗೆ ಪ್ರೇರಣೆ ಬಂದಿತ್ತು. ಅಂದ್ರೆ ಆ ಕಾಲದಲ್ಲೇ ಇದ್ರು, 16ನೇ ಶತಮಾನದಲ್ಲಿ. ಆಗ ಹಂಪಿ ಬಹಳ ಪ್ರವರ್ಧಮಾನಕ್ಕೆ ಬಂದಿದ್ದಂಥ ಪರಿಸ್ಥಿತಿನಲ್ಲಿದ್ದಂಥ ಕಾಲ. ಇವರೊಬ್ಬರು ಸಾಮಂತ ರಾಜರು, ಅವರಿಂದ ಪ್ರೇರಣೆಯನ್ನ ಪಡ್ಕೊಂಡು ಇಡೀ ಬೆಂಗಳೂರನ್ನ ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಇತ್ತು. ಹಾಗಾಗಿ ಇವತ್ತು ಬೆಂಗಳೂರು ಅನೇಕ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಆಗಿದ್ರೆ, ಸ್ಟಾರ್ಟ್ಅಪ್ಸ್ನ ರಾಜಧಾನಿ ಅಂತ ಆಗಿದ್ರೆ, ಹಬ್ಬು ಇವತ್ತು ಎಜುಕೇಶನಲ್ ಹಬ್ ಆಗಿದ್ರೆ, ಹೆಲ್ತ್ ಹಬ್ ಆಗಿದ್ರೆ, ಇದಕ್ಕೆ ಯಾರು ಕಾರಣ? ಅಡಿಪಾಯ ಹಾಕಿದ್ರಲ್ಲ ಕೆಂಪೇಗೌಡರು, ಅವ್ರ ಕಾರಣ ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ. ಅದು ಇನ್ನಷ್ಟು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ, ಜವಾಬ್ದಾರಿ. ಅದನ್ನು ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ, ಯಾಕಂದರೆ ಪೊಲೀಸ್ನವ್ರ ಕಾನ್ಫರೆನ್ಸ್ ಇದೆ. ನಾನು ಅಲ್ಲಿ DK ಶಿವಕುಮಾರ್ ಅವರು ಈ ಫಂಕ್ಷನ್ಗೆ ಬರಲೇಬೇಕು ಅಂತ ಒತ್ತಾಯ ಮಾಡೋದ್ರಿಂದ ಬಂದೆ. ಇಲ್ಲೇ ಹೋದರೆ ಪೊಲೀಸ್ ಕಾನ್ಫರೆನ್ಸ್ನ ನಾನು ಮಧ್ಯಾಹ್ನಕ್ಕೆ ಬರ್ತೀನಿ, 1 ಗಂಟೆಗೆ ಊಟಕ್ಕೆ ಅಲ್ಲಿಗೇನೆ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹಾಕಿಸ್ಬಿಟ್ಟೆ ಅದನ್ನು. ಹಾಗಾಗಿ ನಾನು ಅಲ್ಲಿ ಹೋಗ್ಬೇಕಾಗ್ತದೆ. ನಾನು ಜಾಸ್ತಿ ಮಾತಾಡಲ್ಲ. ಇನ್ನೂ ಅನೇಕ ಜನ ಸ್ವಾಮೀಜಿಯವರು, ಮಂತ್ರಿಗಳು, ಉಪಮುಖ್ಯಮಂತ್ರಿ ಎಲ್ಲರೂ ಕೂಡ ಇದ್ದಾರೆ. ಅವರೆಲ್ಲ ಮಾತಾಡ್ತಾರೆ. ಕೆಂಪೇಗೌಡರ ಬಗ್ಗೆ ನಿಮಗೂ ಎಲ್ಲ ಗೊತ್ತಿದೆ ಅಲ್ವಾ? ಗೊತ್ತಿದೆಯಲ್ಲ?
ಇದೇ ಸಂದರ್ಭದಲ್ಲಿ 3 ಸಂಸ್ಥೆಗಳಿಗೆ ಇವತ್ತು ಗೌರವಿಸ್ತಕ್ಕಂಥ ಕೆಲಸವನ್ನು, ಪ್ರಶಸ್ತಿ ಕೊಟ್ಟು ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಎರಡನೇದು ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ವಿಮಾನ ನಿಲ್ದಾಣ. ಅದು ಒಂದು ಹೇಳ್ಬಿಡ್ತೀನಿ ನಾನು, ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ಹೆಸರಿಟ್ಟವರು ನಮ್ಮ ಸರ್ಕಾರ ಇದ್ದಾಗಲೇ ಅಂತಕ್ಕಂಥದ್ದನ್ನು ಮಾಡ್ಕೋಬೇಕು, ಜ್ಞಾಪಕ ಇಡಬೇಕಾಗುತ್ತೆ. ಅದಕ್ಕೆ ಮೊದಲು ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಇತ್ತು. ನಾವು ಅದಕ್ಕೆ ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ಹೆಸರಿಟ್ಟದ್ದು ನಮ್ಮ ಸರ್ಕಾರ. ಚಪ್ಪಾಳೆ ತಟ್ರೆ ಇದಕ್ಕೆಲ್ಲ ತಪ್ಪಡೋದಿಲ್ಲ, ಯಾವ್ಯಾವಕ್ಕೂ ತಪ್ತೀರಿ ನೀವು. KJ ಜಾರ್ಜ್ ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತಿಸ್ತೇನೆ. ಇವತ್ತು 33 ಜಯಂತಿಗಳು ಮಾಡ್ತಾ ಇದ್ದೀವಿ. ಅರ್ಧಕ್ಕಿಂತಲೂ ಹೆಚ್ಚು ಜಯಂತಿಗಳನ್ನು ಮಾಡಿದ್ದು ನಮ್ಮ ಸರ್ಕಾರ ಅಂತಕ್ಕಂಥ ಅಭಿಮಾನ ಇದೆ, ನನಗೆ ಗೌರವ ಇದೆ. ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತ್ಯೋತ್ಸವ ಮಾಡಿದವ್ರು ನಾವು. ಕೃಷ್ಣ ಜಯಂತಿ ಅವನಿಲ್ಲ ಒಟ್ಟೋಗವನೆ, ನಾಗರಾಜ ಯಾದವ. ಕೃಷ್ಣ ಜಯಂತಿ ಮಾಡಿದವ್ರು ನಾವೇ, ಮಹಾವೀರ ಜಯಂತಿ ಮಾಡಿದವ್ರು ನಾವೇ, ವಾಮನ ಜಯಂತಿ ಮಾಡಿದವ್ರು ನಾವೇ. ಎಲ್ಲ ಜಯಂತಿಗಳು ನಾವೆಲ್ಲ ಇಂಪಾರ್ಟೆಂಟ್ ಜಯಂತಿಗಳನ್ನೆಲ್ಲ ಮಾಡಿದವ್ರು ನಾವೇನೆ. ಕೆಂಪೇಗೌಡರು ಅವತ್ತು ಮಾಡಿದಂಥ ಆಡಳಿತ ಇದೆಯಲ್ಲ, ಜನಪರವಾದಂಥ ಆಡಳಿತ. ಅದಕ್ಕೋಸ್ಕರ ಅವರನ್ನು ನೆನ್ಕೋಬೇಕಾಗ್ತದೆ, ಅವರಿಂದ ಸ್ಫೂರ್ತಿಯನ್ನು ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಏಯ್ ಯಾರೇ ಅವನು? ನಾವು ಕೆಂಪೇಗೌಡರ ಬಗ್ಗೆ ಅಗಾಧವಾದಂಥ ಗೌರವವನ್ನು ಇಟ್ಕೊಂಡಿದ್ದೇವೆ. ಅವರ ಆಡಳಿತದ ವೈಖರಿ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ. ನಾವು ಎಲ್ಲ ಜಾತಿಗಳಿಗೂ ನ್ಯಾಯ ಕೊಡ್ತಕ್ಕಂಥ, ಸಾಮಾಜಿಕ ನ್ಯಾಯ ಒದಗಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಕೆಂಪೇಗೌಡರ, ಆಮೇಲೆ ನಾನು ಹೇಳ್ತಾ ಇದ್ದೆ ಇನ್ನೊಂದು ಇನ್ಸ್ಟಿಟ್ಯೂಷನ್ನು ಯಾವುದು, ಮೈಸೂರು ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್. ಅವರು 3 ಸಂಸ್ಥೆಗಳನ್ನು ಈ ಸಾರಿ ಆಯ್ಕೆ ಮಾಡಿದ್ದಾರೆ ಸಂಸ್ಥೆಗಳಿಗೆ. ಸೊ ಆ 3 ಸಂಸ್ಥೆಗಳು ಕೂಡ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಯಾರ್ಯಾರು ಆಮೇಲೆ ಈ ನಮ್ಮ ಬಾಲಕೃಷ್ಣ ಫೌಂಡೇಶನ್ ಹಾಕಿದ್ದೀವಿ. ಇದು ಜಾಗ ಅದರ ಪಕ್ಕದಲ್ಲಿ ಕೊಟ್ಟಿತ್ತು, ಆ ಕಡೆ ಕೊಟ್ಟಿತ್ತು. ಆಮೇಲೆ ಇಲ್ಲಿ ಮಾದೇವಪ್ಪನಿಗೆ ಕೂಡ ಸಮಾಜ ಕಲ್ಯಾಣ ಇಲಾಖೆ ಸಚಿವರು. ಇದು ಎಂಥದ್ದು, ಸುಮನಹಳ್ಳಿನಾ? ಸುಮನಹಳ್ಳಿ ಸರ್ಕಲ್ನಲ್ಲಿ. ಆಮೇಲೆ ಕ್ಯಾಬಿನೆಟ್ನಲ್ಲಿ ಲಾಸ್ಟ್ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡೋದು, ರೈಟ್ ಸೈಡ್ನಲ್ಲಿ ಈ ಕಡೆಗೆ. ಅಲ್ಲಿ ಇವತ್ತು ಶಂಕುಸ್ಥಾಪನೆಯನ್ನು ಕೆಂಪೇಗೌಡ ಭವನ ಅವರ ಹೆಸರಿನಲ್ಲಿ, ಈ ಭವನನ್ನು ನಾವೇ ನಿರ್ಮಾಣ ಮಾಡಿದ್ದು. ಜಗಜೀವನ್ ರಾಮ್ ಭವನ ಇದೆಯಲ್ಲ, ಈ ಭವನನು ನಾವೇ 2018 ಜನವರಿನಲ್ಲಿ ಇದಕ್ಕೆ ಅಡಿಗಲ್ಲು ಹಾಕಿದ್ದು, ಮತ್ತು ನಾನೇ ಉದ್ಘಾಟನೆ ಮಾಡಿದ್ದು. ಏನ್ರಿ ಮುನಿಯಪ್ಪ? ಅದನ್ನು ನಾವು ಆದಷ್ಟು ಜಾಗ್ರತೆ ನಿರ್ಮಾಣ ಮಾಡಿ
ಕೆಂಪೇಗೌಡ ಭವನವನ್ನು ಕೂಡ ನಮ್ಮ ಸರ್ಕಾರದ ಅವಧಿನಲ್ಲೇ ಉದ್ಘಾಟನೆಯನ್ನು ಮಾಡ್ತೇವೆ. ಇಷ್ಟನ್ನು ಹೇಳಿ ಆ 3 ಸಂಸ್ಥೆಯ ಯಾರ್ಯಾರು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಆಯುಸ್ಸು ಆರೋಗ್ಯ ಕೊಡಲಿ ಅಂತೇಳಿ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಾರಿ ಭಾಳ ಅಚ್ಚುಕಟ್ಟಾಗಿದೆ. ಇದು ಸರ್ಕಾರದ ಕಾರ್ಯಕ್ರಮ. ಅದರಿಂದ ಪ್ರತಿ ವರ್ಷವೂ ಕೂಡ ಇದನ್ನು ಯಾವುದೇ ಸರ್ಕಾರ ಬರಲಿ, ನಮ್ಮ ಸರ್ಕಾರ ಇರಲಿ, ಇನ್ನೊಂದು ಸರ್ಕಾರ, ಪಕ್ಷದ ಸರ್ಕಾರ ಇರಲಿ, ಇದನ್ನು ಇನ್ನು ಮುಂದೆ ನಡೆಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಅಷ್ಟೇಳಿ ಈ ನಾಡಿನ ಜನತೆಗೆ ಶುಭಾಶಯಗಳನ್ನು ಕೋರಿ, ಕೆಂಪೇಗೌಡರು ನಮ್ಮೆಲ್ಲರ ಹೃದಯದಲ್ಲಿ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಅವರಿಗೆ ಮತ್ತೊಮ್ಮೆ ಗೌರವವನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.